ಕ್ಯಾಸಂಬಳ್ಳಿಯಲ್ಲಿ ಅಕ್ರಮ ಕ್ಲಿನಿಕ್ ಪತ್ತೆ, ನಕಲಿ ವೈದ್ಯನ ಅಕ್ರಮ ಬಯಲಿಗೆಳೆದ ಪ್ರಬುದ್ಧ ಪ್ರಜಾ ವೇದಿಕೆಯ ಶ್ರೀನಾಥ್ ನಾಸ್ತಿಕ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಅಕ್ರಮ ಕ್ಲಿನಿಕ್ ಅನ್ನ ಸೀಸ್ ಮಾಡಿದ ತಾಲೂಕು ಆರೋಗ್ಯ ಅಧಿಕಾರಿಗಳು. ಕೆಜಿಎಫ್ ತಾಲೂಕಿನ ಕ್ಯಾಸಂಬಳ್ಳಿ ಗ್ರಾಮದಲ್ಲಿ ಯಾವುದೇ ಪರವಾನಗಿ ಇಲ್ಲದೆ ಅಕ್ರಮವಾಗಿ ನಡೆಸುತ್ತಿದ್ದ ಕ್ಲಿನಿಕ್ ಮೇಲೆ ತಾಲೂಕು ಆರೋಗ್ಯ ಅಧಿಕಾರಿಗಳು ದಾಳಿ ನಡೆಸಿ ಕೇಂದ್ರವನ್ನ ಸೀಸ್ ಮಾಡಿರುವ ಘಟನೆ ನಡೆದಿದೆ. ಪ್ರಬುದ್ಧ ಪ್ರಜಾ ವೇದಿಕೆಯ ಅಧ್ಯಕ್ಷರಾದ ಶ್ರೀನಾಥ್ ನಾಸ್ತಿಕ್ ರವರ ಸಮಯೋಚಿತ ಕಾರ್ಯಾಚರಣೆಯಿಂದ ಈ ನಕಲಿ ವೈದ್ಯನ ಅಕ್ರಮ ಜಾಲ ಬಯಲಿಗೆ ಬಂದಿದೆ. ಕ್ಯಾಸಂಬಳ್ಳಿ ಗ್ರಾಮದಲ್ಲಿ ಶ್ರೀವತ್ಸಲ ಸಮುದಾಯ ಆರೋಗ್ಯ ಕೇಂದ್ರ ಎಂಬ ಹೆಸರಿನಲ್ಲಿ ಕ್ಲಿನಿಕ್ ತೆರೆದು ಸಾರ್ವಜನಿಕರ ಆರೋಗ್ಯದೊಂದಿಗೆ ಚೆಲ್ಲಾಟವಾಡಲಾಗುತ್ತಿದೆ ಎಂಬ ಖಚಿತ ಮಾಹಿತಿ ಮೇರೆಗೆ ಶ್ರೀನಾಥ್ ನಾಸ್ತಿಕ್ ರವರು ಸಂಘಟನೆಯ ಪದಾಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ದಾಖಲೆಗಳನ್ನ ಪರಿಶೀಲಿಸಲು ಮುಂದಾದರು. ಈ ವೇಳೆ ಯಾವುದೇ ಅಧಿಕೃತ ಪರವಾನಗಿ ಪತ್ರಗಳು ಇಲ್ಲದಿರುವುದು ದೃಢಪಟ್ಟಿದೆ. ಸಂಘಟನೆಯ ಪದಾಧಿಕಾರಿಗಳು ಪ್ರಶ್ನಿಸುತ್ತಿದ್ದಂತೆಯೇ ಗಾಬರಿಗೊಂಡ ವೈದ್ಯ ಕ್ಲಿನಿಕ್ಗೆ ಬೀಗ ಹಾಕಿ ಪರಾರಿಯಾಗಲು ಯತ್ನಿಸಿದ್ದಾನೆ. ತಕ್ಷಣ ಕಾರ್ಯಪ್ರವೃತ್ತರಾದ ಶ್ರೀನಾಥ್ ನಾಸ್ತಿಕ್ ರವರು ಆರೋಗ್ಯ ಅಧಿಕಾರಿಗಳಿಗೆ ಹಾಗೂ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಭೇಟಿ ನೀಡಿದ ತಾಲೂಕು ಆರೋಗ್ಯ ಅಧಿಕಾರಿಗಳು ಕ್ಲಿನಿಕ್ ನಲ್ಲಿದ್ದ ಔಷಧಗಳು ಮತ್ತು ಚಿಕಿತ್ಸಾ ಉಪಕರಣಗಳನ್ನ ಪರಿಶೀಲಿಸಿದರು. ಈ ವೇಳೆ ಕೇಂದ್ರವು ಸರ್ಕಾರದ ಕಾನೂನಿನ ಅಡಿಯಲ್ಲಿ ನೋಂದಣಿಯಾಗಿಲ್ಲದ ಕಾರಣ ಕೂಡಲೇ ಕ್ಲಿನಿಕ್ ಅನ್ನ ಸೀಸ್ ಮಾಡಿ ಬೀಗ ಹಾಕಿದರು. ಈ ವೇಳೆ ಮಾತನಾಡಿದ ಶ್ರೀನಾಥ್ ನಾಸ್ತಿಕ್, ಗ್ರಾಮೀಣ ಭಾಗದ ಮುಗ್ಧ ಜನರ ಪ್ರಾಣದೊಂದಿಗೆ ಚೆಲ್ಲಾಟವಾಡುವ ಇಂತಹ ನಕಲಿ ವೈದ್ಯರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಅಧಿಕೃತ ಪರವಾನಗಿ ಇಲ್ಲದೆ ಇಂತಹ ಕೇಂದ್ರಗಳನ್ನ ಪತ್ತೆ ಹಚ್ಚುವ ಕೆಲಸ ನಿರಂತರವಾಗಿ ನಡೆಯಲಿದೆ ಎಂದು ಅವರು ತಿಳಿಸಿದರು. ಸದ್ಯ ಕ್ಯಾಸಂಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಕಲಿ ಕ್ಲಿನಿಕ್ ಜಾಲ ಕಂಡು ಬಂದಿದ್ದು, ಆರೋಗ್ಯ ಇಲಾಖೆಯ ಅಧಿಕಾರಿಗಳು ನಕಲಿ ವೈದ್ಯನ ವಿರುದ್ಧ ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. MBBS ಡಾಕ್ಟರ್ ಅಲ್ಲ ಇವರು, KMC ರಿಜಿಸ್ಟರ್ ಮಾಡಿಲ್ಲ. ಇವರಿಗೆ ಏನು ಪೇಷಂಟ್ ಗಳಿಗೆ ನೋಡುವಂತ ಯಾವುದೇ ರೀತಿಯ ಒಂದು ಅರ್ಹತೆ ಇವ್ರಿಗಿಲ್ಲ. ಆ ವಿದ್ಯಾಭ್ಯಾಸ ಇವ್ರಿಗಿಲ್ಲ. ಇವ್ರು ಓದಿರೋದು ಅವರೇ ಹೇಳ್ತಾ ಇದ್ದಾರೆ ಸ್ವತಃ, ನಾನು ಓದಿರೋದು ಪ್ಯಾರಾಮೆಡಿಕಲ್ ಅಂತ. ಪ್ಯಾರಾಮೆಡಿಕಲ್ ಓದಿರೋಂತ ಒಬ್ಬ ಇವರು ಡಾಕ್ಟರ್ ತರ, ನುರಿತ ಡಾಕ್ಟರ್ ತರ ಇವರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಚಿಕಿತ್ಸೆ ಕೊಡ್ತಾರೆ ಅಂತ ಪೇಷಂಟ್. ಈಗ ನೋಡಿ, ಗ್ಲೂಕೋಸ್ ಹಾಕಿ, ಇಂಜೆಕ್ಷನ್ ಹಾಕಿ ಇವೆಲ್ಲ ಕೊಟ್ಟಿದ್ದಾರೆ. ಮತ್ತೆ ಈ ಕ್ಲಿನಿಕ್ ಅಲ್ಲಿ ಒಂದು ಬಯೋ ವೇಸ್ಟೇಜ್ ನ ಹೆಂಗೆ ಇದು ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಅಲ್ಲಿ ನೋಡ್ಬೋದು ಬಯೋ ವೇಸ್ಟೇಜ್ ಅಲ್ಲಿ ಎಲ್ಲ ಒಂದ್ ಕಡೆಯಿಂದ ಎಲ್ಲ ಒಂದೇ ಡಸ್ಟ್ಬಿನ್ ಗೆ ಹಾಕಿ ತುಂಬಿಸ್ಬಿಡೋದು. ಏನ್ ಮಾಡಿ ಇದೇನಾ ಸರ್ ಬಯೋ ವೇಸ್ಟೇಜ್ ಹೆಂಗ್ ಮೇಂಟೈನ್ ಮಾಡ್ಬೇಕು ಹೇಳಿ ಸರ್? ಹೆಂಗ್ ಮಾಡ್ತೀರಾ? ಬಸ್ ಸ್ಟ್ಯಾಂಡ್ ಅಲ್ಲಿ ಇಡ್ತಾರಲ್ಲ ಡಸ್ಟ್ಬಿನ್ಗಳು, ಆ ತರ ಹಾಸ್ಪಿಟಲ್ ಅಲ್ಲಿ ಒಂದು ಡಸ್ಟ್ಬಿನ್ ಇಟ್ಕೊಂಡಿದ್ದಾರೆ. ನೋಡಿ, ಇವರು ಇಂಜೆಕ್ಷನ್ ಯೂಸ್ ಮಾಡಂಗಿಲ್ಲ, ಗ್ಲೂಕೋಸ್ ಯೂಸ್ ಮಾಡಂಗಿಲ್ಲ, ಪ್ರಿಸ್ಕ್ರಿಪ್ಷನ್ ಇವರೇ ಬರೀತಾರೆ. ಏನ್ ಟ್ರೀಟ್ಮೆಂಟ್ ಕೊಡ್ಬೇಕು ಅನ್ನೋದು ಇವರೇ ಬರೀತಾರೆ. ಅವ್ರಿಗೆ ಯಾವ ಮಾತ್ರೆ ತಗೋಬೇಕು ಅನ್ನೋದು ಇವರೇ ಬರೀತಾರೆ. ಇವ್ರಿಗೆ ಫಸ್ಟ್ ಆಫ್ ಆಲ್ ಪ್ಯಾರಾಮೆಡಿಕಲ್ ಅಲ್ಲಿ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ಬಿಟ್ಟೆ ಅನ್ನೋದು ಆಶ್ಚರ್ಯ ಆಗುತ್ತೆ. ಯಾಕಂತಂದ್ರೆ ಅವ್ರಿಗೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಅಂತ. ಡಾಕ್ಟರ್ ನಮ್ಮ ಹೆಸರೇನು ಸರ್? ಮನೋಜ್ ಅವರಿಗೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಅಂತ. ಆದೇಶ ಏನಿದೆ ಅವ್ರು ತೋರಿಸ್ತಾ ಇಲ್ಲ. ಅವ್ರು ಯಾರು ಕಮಿಟಿ ಕೊಡ್ತಾರಂತೆ. ಇವ್ರದೊಂದು ಕಮಿಟಿ ಮಾಡ್ಕೊಂಡಿದಾರಂತೆ. ಏನ್ ಕಮಿಟಿ ಸರ್ ತಮ್ದು? ಕರ್ನಾಟಕ ಕಮ್ಯುನಿಟಿ ಮೆಡಿಕಲ್ ಪ್ಯಾರಾಮೆಡಿಕಲ್ ಅಸೋಸಿಯೇಷನ್. ಪ್ಯಾರಾಮೆಡಿಕಲ್ ಅಸೋಸಿಯೇಷನ್ ಅಧ್ಯಕ್ಷರಿಗೆ ಒಂದ್ಸರಿ ಫೋನ್ ಮಾಡ್ಕೊಡಿ ಸರ್, ಮಾತಾಡೋಣ. ನೀವು ಕ್ಲಿನಿಕ್ ನಡೆಸಬಹುದೇನ ಕೇಳೋಣ. RMP ಓದಿರೋರು ಕೂಡ ಟ್ರೀಟ್ಮೆಂಟ್ ಕೊಡಂಗಿಲ್ಲ ಸರ್, ಚಿಕಿತ್ಸೆ ಕೊಡಂಗಿಲ್ಲ. ಇಲ್ಲ ಸರ್. ನೀವು ನೇರವಾಗಿ MBBS ನೀವು ಎಕ್ಸ್ಪೀರಿಯನ್ಸ್ ಫಿಸಿಷಿಯನ್ ತರ ನೀವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ. ನಾನ್ ಫಿಸಿಷಿಯನ್ ಅಂತ ಹೇಳಿಲ್ವಲ್ಲ. ಮತ್ತೆ ಇದೆಲ್ಲ ಮಾಡ್ಬೋದಾ ನೀವು? ಈಗ ಅವ್ರು ಗೌರ್ಮೆಂಟ್ ಹಾಸ್ಪಿಟಲ್ ಹೋಗಿದ್ದಾರೆ. ಐಮನ್ ಮೋಷನ್ಸ್ 3 ದಿವಸದಿಂದ ಐಮನ್ ಸಫರ್ ಆಗಿದ್ದಾಳೆ. ಅಲ್ಲಿ ಗಲಾಟೆ ನಡೆದಿದೆ, ಬಂದಿದ್ದಾರೆ. ಗಲಾಟೆ ಹಾಕಿದೀವಿ ಅಷ್ಟೇ. ಪೇಷಂಟ್ ಕೇಳಿ ಇಲ್ಲ, ಐಮನ್ಗೆ ನಾನು ಯಾವ ಅನುಭವದಿಂದ ಹಾಕಿದ್ದೀರಾ ಸರ್? ಏನ್ ಓದ್ಕೊಂಡಿದ್ದೀರಾ ನೀವು ಅಂತ ಹಾಕಿದ್ದೀರಾ ಸರ್? ಏನ್ ಓದ್ಕೊಂಡಿಲ್ವಾ? CFSCT ಅಂದ್ರೆ ಎಸೆನ್ಷಿಯಲ್ ಡ್ರಗ್ಸ್ ಅಂತ ಬರುತ್ತೆ. ಅರ್ಥ ಆಯ್ತಾ? ಅದ್ರ ಪ್ರಕಾರ ನಾವ್ ಇದು ಮಾಡಿದ್ದೀವಿ. ಎಸೆನ್ಷಿಯಲ್ ಡ್ರಗ್ಸ್ ಅಂದ್ರೆ ನೀವು ಕೊಡ್ಬೋದಂತಿಲ್ಲ ಸರ್. ಎಸೆನ್ಷಿಯಲ್ ಅಂದ್ರೆ ಏನ್ ಹೇಳಿ? ಹೇಳಿ, ನೀವ್ ಹೇಳಿ. ಹೇಳ್ತಾ ಇಲ್ಲ ನೀವು. ಗೊತ್ತಿದೆ, ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆಯಲ್ಲ ಸರ್. ನಿಮ್ಗೆ ಗೊತ್ತಿದೆ, ನೀವ್ ಹೇಳಿ. ನಾನೇನ್ ಹೇಳಕ್ ಬರಲ್ಲ. ನಿಮ್ಗೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ, ಕಾನೂನು ಬಗ್ಗೆ ನಿಮ್ಗೆಲ್ಲಾ ಗೊತ್ತಿದೆ ಸರ್. ನೀವು ಮಾತಾಡಿ. ಗೊತ್ತಿರೋದಕ್ಕೆ ಕೇಳ್ತಾ ಇರೋದು. ನೀವ್ ಹೆಂಗ್ ಕ್ಲಿನಿಕ್ ನಡೆಸ್ತಾ ಇದ್ದೀರಾ ಅಂತ. ಎಸೆನ್ಷಿಯಲ್ ಡ್ರಗ್ಸ್ ಕೊಡಬಹುದಂತೆ. ಯಾರು ಆದೇಶ ಮಾಡಿದ್ ನಿಮ್ಗೆ? ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಏನ್ ಆದೇಶ ಕೊಟ್ಟಿದೆ ನಿಮ್ಗೆ ನೀವು ಮಾಡ್ಬೋದಂತ? ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಏನ್ ಕೊಡುತ್ತೆ? ಕರ್ನಾಟಕ ಇನ್ಯಾರು ನಿಮ್ಗೆ ರಿಜಿಸ್ಟರ್ ನಂಬರ್ ಕೊಡೋದು ಯಾರು ನಿಮ್ಗೆ? ಪ್ಯಾರಾಮೆಡಿಕಲ್ ಕೇಳಿ. ಪ್ಯಾರಾಮೆಡಿಕಲ್ ಟ್ರೀಟ್ಮೆಂಟ್ ಕೊಡಂಗಿಲ್ಲಲ್ಲ ಸರ್. ಯಾರು ಹೇಳಿದ್ದು ಸರ್? ನಿಮ್ಮ ಹತ್ರ ಏನ್ ಆದೇಶ ಇದೆ ಅದಾದ್ರೂ ಕೊಡ್ಬೇಕಲ್ಲ ನೀವು. ಒಬ್ಬ ನಕಲಿ ಡಾಕ್ಟರ್ ವೇಷನ ಧರಿಸಿಕೊಂಡು ಈ ಗಡಿಭಾಗದಲ್ಲಿ ಕ್ಯಾಸಂಬಳ್ಳಿ ಗ್ರಾಮದಲ್ಲಿ
ನಕಲಿ ಕ್ಲಿನಿಕ್ಗಳನ್ನ ತರ್ಕೊಂಡು ಇಲ್ಲಿ ದೊಡ್ಡ ಮಟ್ಟದ ಒಂದು ದಂಧೆ ಮಾಡ್ತಾ ಇದ್ದಾರೆ. ಇಲ್ಲಿನ THO ಅವರು ಇದನ್ನೆಲ್ಲ ಕಂಡಿಡಿದು ಇವ್ರ ಮೇಲೆ ಕ್ರಮ ಕೈಗೊಳ್ಳುವಲ್ಲಿ ವಿಫಲರಾಗಿದ್ದಾರೆ ಅನ್ನೋದನ್ನ ನಾನು ಹೇಳೋದಕ್ಕೆ ನೇರವಾಗಿ ಹೇಳ್ತಾ ಇದ್ದೀನಿ. ದಯವಿಟ್ಟು DHO ಅವರು ಈ ಬಗ್ಗೆ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕು. ಈ ತರ ನಕಲಿ ಕ್ಲಿನಿಕ್ಗಳನ್ನ ಯಾರೆಲ್ಲ ನಡೆಸ್ತಾ ಇದ್ದಾರೆ ಅವ್ರ ಮೇಲೆ ಇಮಿಡಿಯೇಟ್ಲಿ ಆಕ್ಷನ್ ತಗೋಬೇಕು, ಮತ್ತೆ ಅವ್ರ ಮೇಲೆ ಏನು ಕಠಿಣವಾದಂತಹ ಶಿಕ್ಷೆಗೆ ಒಳಪಡಿಸಬೇಕು ಅಂತ ನಾನು ಈ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀನಿ. ಈಗ ಎಷ್ಟು ಪ್ರಾಣಿಗಳ ಜೊತೆ ಚಲ್ಲಾಟ ಆಡ್ತಾ ಇದ್ದಾರೆ ನೋಡಿ. ಈ ಹಳ್ಳಿ ಭಾಗದ ಜನಕ್ಕೆ ಡಾಕ್ಟರ್ ಯಾರು, ಕಾಂಪೌಂಡರ್ ಯಾರು, ನರ್ಸ್ ಯಾರು ಅನ್ನೋದು ಗೊತ್ತಾಗಲ್ಲ. ಅವ್ರು MBBS ಡಾಕ್ಟರ್ ಅಲ್ಲ ಅಂತ ನಾವು ಅವಾಗಿಂದ ಇಲ್ಲೇ ಬರ್ತೇವೆ. ಪಾಪ ಅವ್ರಿಗೇನು ಗೊತ್ತಾಗಲ್ಲ. ಇವ್ರು ಏನ್ ಅನ್ಕೊಳ್ತಾರೆ, ಯಾರೋ ಒಂದು ಕೈ ಗುಣ ಕಾಲ್ ಗುಣ ಅಂತ ಹೇಳ್ತಾರೆ. ಕೈ ಗುಣ ಕಾಲ್ ಗುಣ ಅಲ್ಲ. ಡಾಕ್ಟರ್ ಆಗ್ಬೇಕಂತಂದ್ರೆ MBBS ಓದಿರ್ಬೇಕು. ಅದ್ರಲ್ಲೂ ಟ್ರೀಟ್ಮೆಂಟ್ ಕೊಟ್ಟು ಒಂದು ಹಾಸ್ಪಿಟಲ್ ನ ನಡೆಸಬೇಕು, ಕ್ಲಿನಿಕ್ ನ ನಡೆಸಬೇಕಂತಂದ್ರೆ KMC ಅಲ್ಲಿ ರಿಜಿಸ್ಟರ್ ಆಗಿರ್ಬೇಕು. ಎಷ್ಟೆಲ್ಲ ಕಾನೂನು ಇರತ್ತೆ. ಅಟ್ಲೀಸ್ಟ್ ಇವ್ರ ಹತ್ರ ಒಂದು ಜನರಲ್ ಲೈಸೆನ್ಸ್ ಕೂಡ ಇಲ್ಲ. ಈ ಕ್ಯಾಸಂಬಳ್ಳಿ ಪಂಚಾಯತ್ ಒಂದು ಜನರಲ್ ಲೈಸೆನ್ಸ್ ನ ಕೂಡ ಡಿಸ್ಪ್ಲೇ ಮಾಡಿಲ್ಲ. ಇವ್ರ ಪಾಡಿಗೆ ಇವರು ಏನು ಅನಾಧಿಕೃತವಾಗಿ ಯಾವುದೇ ಒಂದು ಅನುಮತಿಗಳನ್ನ ಪಡ್ಕೊಂಡು ಇವ್ರ ಪಾಡಿಗೆ ಇವರು ಒಂದು ಹಾಸ್ಪಿಟಲ್ ನಡೆಸ್ತಾರಂತಂದ್ರೆ ಇವ್ರು ಏನ್ ಹೇಳ್ಬೇಕು? ಇದನ್ನೆಲ್ಲ ಕಣ್ಣು ಕಾಣದಂತೆ ನಡ್ಕೊಳ್ತಾ ಇರೋಂತ ಅಧಿಕಾರಿಗಳಿಗೆ ಏನ್ ಹೇಳ್ಬೇಕು? ಇದನ್ ತಮಾಷೆ ಆದಂತ ವಿಚಾರನ. ಎಷ್ಟು ಜನರು ಪ್ರಾಣದ ಜೊತೆ ಚಲ್ಲಾಟ ಆಡ್ತಾ ಇದ್ದಾರೆ ನೋಡ್ಬೋದು ನೀವು. ಪಾಪ ಏನು ಗೊತ್ತಿಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ ಇಲ್ಲ ಅಂತ ಇಲ್ಲಿಗೆ ಬಂದ್ರೆ ಇವ್ರು ಟ್ರೀಟ್ಮೆಂಟ್ ಕೊಡ್ತಾರೆ. ಹೋಗಿ ಇವ್ರನ್ನ ಕರ್ಕೊಂಡು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಕೂಡ್ಸ್ಬಿಡಂಗ ನೋಡಿ. ಹಿಂಗಾಗಿ ಏನ್ ಆಗ್ತಾ ಇದೆ ಸಮಾಜದಲ್ಲಿ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಬಂಧುಗಳೇ, ದಯವಿಟ್ಟು ನಾನು ಮಾನ್ಯ DHO ಅವರಲ್ಲಿ THO ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ, ಆದಷ್ಟು ಬೇಗ ಇವತ್ತು ಸಂಜೆ ಒಳಗೆ ಇವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ ಅಂತಂದ್ರೆ ನಾವು THO ಆಫೀಸ್ ಮುಂದ್ಗಡೆ ಹೋರಾಟ ಮಾಡ್ಬೇಕಾಗತ್ತೆ ಅನ್ನೋದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಈಗ ನಿಮ್ಮ ಹತ್ರ ಎಲ್ಲ ದಾಖಲೆಗಳಿದೆ, ಸುಪ್ರೀಂ ಕೋರ್ಟ್ ಆದೇಶ ಇದೆ, ಯಾಕೆ ಭಯ ಕೊಟ್ಟು ಹೋಗ್ತಾ ಇದ್ರಿ ಇವಾಗ ನೀವು? ಮತ್ತೆ ಇದೆ ಹಂಗಾದ್ರೆ ನೀವು ಹೋಗ್ತಾ ಇದ್ದೀರಿ ಅಂತಂದ್ರೆ ಭಯ ಕೊಟ್ಟು ಹೋಗ್ತಾ ಇದ್ದೀರಿ. ಮತ್ತೆ ಇದೆ ಹಂಗಾದ್ರೆ ನಿಮ್ಮ ಹತ್ರ ಎಲ್ಲ ಕರೆಕ್ಟ್ ಆಗಿದೆ, ನೀವು ಟ್ರೀಟ್ಮೆಂಟ್ ಮಾಡ್ಬೋದು. ನಿಮ್ ಸುಪ್ರೀಂ ಕೋರ್ಟ್ ಆದೇಶ ಇದ್ದಾಗ ನೀವು ಇಲ್ಲಿರ್ಬೇಕು. ಬಂದಾಗ ನೀವೇ ನಾವ್ ಯಾಕೆ ಕರೆಸ್ತೀವಿ. ನಾನು ಲೋಕಲ್ಲೇ ಈಗ ಮೇಡಮ್ ನಿಮ್ಗೆ ಹೇಳಿದ್ರಲ್ಲ ಇಲ್ಲ ಅಂತೇಳಿ ಏನು ನಾವು ಬೇರೆ ಅವ್ನ ಕರೆಸ್ತೀವಿ. ಇರಿ ಸರ್, ಯಾರು ಕ್ರಮ ಕೈಗೊಳ್ಬೇಕು ಅವ್ರನ್ನ ಕರೆಸ್ತೀವಿ. ನೀವು ನೀವು ಪ್ರಾಮಾಣಿಕವಾಗಿದ್ದೀರಲ್ಲ, ನಿಮ್ಮ ಹತ್ರ ಎಲ್ಲ ದಾಖಲೆ ಇರ್ಬೇಕು. ನೀವು ಇವಾಗ ಅದೆಲ್ಲ ಆಗಲ್ಲ, ನೀವು ಇರ್ಬೇಕಷ್ಟೇ. ಈಗ ನೀವು ಇಲ್ಲಿಂದ ಹೋಗ್ತಾ ಇದ್ದೀರಂದ್ರೆ ಈಗ ನಾನು ಯಾರಿಗೊಬ್ಬರು ನೀವು ಟ್ರೀಟ್ಮೆಂಟ್ ಕೊಟ್ಟಿರೋ ಹೆಚ್ಚು ಕಮ್ಮಿ ಆಯ್ತು, ಯಾರು ಜವಾಬ್ದಾರಿ ಅದಕ್ಕೆ? ಏನು ಹೆಚ್ಚು ಕಮ್ಮಿ ಆಗ್ಬೇಕು ಹಂಗಾದ್ರೆ ಇವಾಗ? ಆದ್ರೆ ಯಾರ ರೆಸ್ಪಾನ್ಸಿಬಿಲಿಟಿ ಅಂತ ಕೇಳ್ತಾ ಇದ್ದೀನಿ. ಈಗ ನಿಮ್ಮ ಹತ್ರ ಸುಪ್ರೀಂ ಕೋರ್ಟ್, ಸರ್ವೋಚ್ಚ ನ್ಯಾಯಾಲಯ ಆದೇಶ ಇದೆ ನಿಮ್ಮ ಹತ್ರ. ನೀವು ಇಲ್ಲಿ ಇರ್ಬೇಕೀಗ, ನೀವು ಅವ್ರು ಬರೋವರೆಗೂ. ತಪ್ಪಿಸ್ಕೊಂಡು ಹೋಗಿಲ್ಲ ನೀವು. ತಪ್ಪು ಇದು ಹಂಗ ಕ್ಲಿನಿಕ್ ನ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತಂದ್ರೆ ನೀವು ಒಪ್ಕೊಂಡು ಹಂಗೆ ನಕಲಿ ಅಂತ. ದೊಡ್ಡ ಮೆಡಿಕಲ್ ಕಾಲೇಜ್ಗಳಂತವರೇ ಅವ್ರ ರಿಜಿಸ್ಟರ್ ನಂಬರ್ ಹಾಕೊಂಡಿರ್ತೀರಿ. ನೀವು ಏನ್ ಧೈರ್ಯವಾಗಿ ಏನ್ ರಾಜಾರೋಷವಾಗಿ ತರ ಕ್ಲಿನಿಕ್ ನಡೆಸ್ತಾ ಇದ್ದೀರಾ ನೀವು? ಜನರಲ್ ಲೈಸೆನ್ಸ್ ಕೊಡಿ ಸರ್, ಹೋಗ್ಲಿ ನಿಮ್ದು. ಅಲ್ಲ, ಈಗ ನೀವು ಕ್ಯಾಸಂಬಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಕ್ಲಿನಿಕ್ ನ ನಡೆಸೋದಕ್ಕೆ, ಆರೋಗ್ಯ ಸಮುದಾಯ ಕೇಂದ್ರ ನಡೆಸೋದಕ್ಕೆ ಪಂಚಾಯತಿನಲ್ಲಿ ನೀವು ಅನುಮತಿ ಪಡ್ಕೊಂಡಿದ್ದೀರಾ? DHO ಹತ್ರ ಪರ್ಮಿಷನ್ ತಗೊಂಡಿದ್ದೀರಾ? DHO ಹತ್ರ ಪರ್ಮಿಷನ್ ತಗೊಂಡಿದ್ದೀರಾ? ಬರಲ್ವಲ್ಲ ಸರ್, ಇನ್ಯಾರಿಗೆ ಬರುತ್ತೆ? ಹೆಲ್ತ್ ಯಾರು ಆರೋಗ್ಯದ ಬಗ್ಗೆ ಯಾರಿಗೆ ಬರುತ್ತೆ ಇನ್ನ? ಆದ್ರೆ DHO ಬರಲ್ಲ ಸರ್, ಇದಕ್ಕೆ ಬರಲ್ಲ. ಇದು ಪ್ಯಾರಾಮೆಡಿಕಲ್ ಅಂಡರ್ ಅಂದ್ರೆ ಯಾವುದೇ ರೀತಿ. ಸರ್, ಈಗ ನಿಮಗೆ ಮಾಡಿ ಅಂತ ಆದೇಶ ಎಲ್ಲಿದೆ? ಅದರಲ್ಲಿ ನೀವ್ ಹೇಳ್ಕೊಳ್ತಾ ಇದ್ದಾರೆ ಅಂತ ಕೊಟ್ಟಿರೋದು ಅವರು. ಈಗ ಸಮುದಾಯ ಆರೋಗ್ಯ ಕೇಂದ್ರ ಓಕೆ, ನಿಮ್ದು ಇದು ಇದಕ್ಕೆ ಏನು ಪ್ರೂಫ್ ಇರ್ಬೇಕಲ್ವ? ಏನೋ ಲೈಸೆನ್ಸ್ ಲೈಸೆನ್ಸ್ ಎಲ್ಲ ಇರ್ಬೇಕಲ್ಲ. ಲೈಸೆನ್ಸ್ ಸರ್ಕಾರದಿಂದ ಬರ್ತಾ ಇಲ್ಲ. ಸರ್ಕಾರದಿಂದ ಇನ್ನೆಲ್ಲಿಂದ ಅಪ್ರೂವಲ್ ಆಗಿ ಇದು ಮಾಡಿ? ಇದು ಬಂದು ಸೆಂಟ್ರಲ್ ಗೌರ್ಮೆಂಟ್. ಅದೇ ಸೆಂಟ್ರಲ್ ಸರ್ಟಿಫಿಕೇಟ್ ಅದು ಕೊಡ್ತೀನಿ. ಅದು ನಾನು ಇವತ್ತು ತಂದಿಲ್ಲ, ತರ್ತೀನಿ. ನಾನು 3 ದಿವಸ ಆಗಿದೆ ಬಂದಷ್ಟೇ, ಕೊಡ್ತೀನಿ. ಕೋರ್ಸ್ ಓದಿರೋರು ಏನ್ ಮಾಡ್ಬೋದು? ಒಂದು ಮೆಡಿಕಲ್ ಸ್ಟೋರ್ನ ನಡೆಸ್ಬೋದು, ಇಲ್ಲ ಲ್ಯಾಬ್ಗಳನ್ನ ಇಟ್ಕೋಬಹುದು. ಬೇರೆ ಏನ್ ಸರ್, ಇನ್ನು ಹೆಲ್ತ್ ಇನ್ಸ್ಪೆಕ್ಟರ್ಗೆ ಅಪ್ಲೈ ಮಾಡ್ಕೊಳ್ತಾರೆ. ಅದು ಬಿಟ್ಬಿಟ್ಟು ನೇರವಾಗಿ ನೀವು ಡಾಕ್ಟರ್ ಆಗೋದಕ್ಕೆ ಏನಾದ್ರು ಆಪ್ಷನ್ ಇದೆಯಾ? ಅದು ನಾನು ಕೊಡ್ತೀನಿ. ಇವಾಗ ನಾಳೆ ತಂದು ಕೊಡ್ತೀನಿ. ಕ್ಲಿನಿಕ್ ಇಟ್ಟಿದ್ದಾರಂತೆ, ಪರ್ಮಿಷನ್ ತಗೊಂಡು ಈಗ ಇವರು DHO ಇಂದ ತಗೊಂಡಿದ್ದಾರೆ. ಈಗ ಅದು ಬರಲ್ಲ. ಅದು
DC ಕಡೆಯಿಂದ ಇದು ಬರಲ್ಲ. ಬರ್ಲಿಲ್ಲ ಅಂತ ಹೇಗೆ ಕ್ಲಿನಿಕ್ ಮಾಡೋದು? ಅಲ್ಲ ಇದು ಸಮುದಾಯ ಬ್ರದರ್, ಈಗ ಇವರು ಮೊದಲಿಂದ ನಡೆಸ್ಕೊ ಬರ್ತಾ ಇದ್ದಾರೆ. ಮತ್ತೆ ಇವರು DHO THOಗಳು ಬಂದು ಇವ್ರ ಮೇಲೆ ಆಕ್ಷನ್ ತಗೊಂಡು ಇವ್ರು ಕ್ಲಿನಿಕ್ ಕ್ಲೋಸ್ ಮಾಡಿರ್ತಾರೆ. ಮತ್ತೆ ಗ್ಯಾಪ್ ಇಟ್ಕೊಂಡು ಸುಮಾರು ದಿನಗಳಾದ್ಮೇಲೆ ಮತ್ತೆ ಬಂದು ಓಪನ್ ಮಾಡಿರೋದು ಇವಾಗ ಇವ್ರ ಹತ್ರ ಅಟ್ಲೀಸ್ಟ್ ಅಂತ ಇವ್ರಿಗೇನು ಪ್ಯಾರಾಮೆಡಿಕಲ್ ಅಂತ ಫಸ್ಟ್ ಏಡ್ ಮಾಡ್ಬೋದು. ಇವರು ಬ್ಯಾಂಡೇಜ್ಗೆ ಕಟ್ಟುವಂಥದ್ದು ಇಂಥದ್ದು ಮಾಡ್ಬೇಕಷ್ಟೇ. ಅದು ಬಿಟ್ಟರೆ ಏನು ಮಾಡಂಗೇ ಇಲ್ಲ ಇವರು. ಪ್ಯಾರಾಮೆಡಿಕಲ್ ಓದ್ಕೊಂಡಿರ್ತಾರೆ, ಕ್ಲಿನಿಕಲ್ BP ಚೆಕ್ ಮಾಡೋದು, ಎಸೆನ್ಷಿಯಲ್ ಡ್ರಗ್ಸ್. ಅದು ಎಸೆನ್ಷಿಯಲ್ ಡ್ರಗ್ಸ್ ಇರೋದೇ ನಮಗೆ ಸರ್ಟಿಫಿಕೇಟ್ ಕೊಡ್ತೀನಿ, ಅದೇ ಕೊಡ್ತೀನಿ. ಇಲ್ಲಿ ಗ್ಲೂಕೋಸ್ ಹಾಕ್ತಾರೆ, ಇಂಜೆಕ್ಷನ್ ಹಾಕ್ತಾರೆ, ಪೇಷಂಟ್ಗಳನ್ನ ನೋಡ್ತಾರೆ. ಬೆಡ್ಗಳಿದೆ ಒಳಗೆ, ಕ್ಲಿನಿಕ್ ಓಪನ್ ಮಾಡಿ ತೋರ್ಸಕ್ಕೆ ಹೇಳಿ. ಒಳಗೆ ಬೆಡ್ಗಳು ಹಾಕಿದ್ದಾರೆ, ಹೆಂಗ್ ಹಾಕಕ್ ಬರುತ್ತೆ? ಒಂದು ಕ್ಲಿನಿಕ್ ಓಪನ್ ಮಾಡಿದ್ರೆ ಇಷ್ಟು ಬೆಡ್ ಇರುವಂತ ಕ್ಲಿನಿಕ್ ನ ಓಪನ್ ಮಾಡಿದೆ ಅಂತ ರಿಜಿಸ್ಟರ್ ಮಾಡಿಸ್ಬೇಕಲ್ಲ ಸರ್ ನೀವು? ನಿಮ್ಮ ಅನುಮತಿ ಪತ್ರ ತೋರಿಸಿಲ್ಲ? ಎಸೆನ್ಷಿಯಲ್ ಡ್ರಗ್ಸ್ ಅಷ್ಟೇ ಯೂಸ್ ಮಾಡ್ಬೋದು ಅಂತ ಓಕೆ, ಯೂಸ್ ಮಾಡ್ಬೋದು. ನೀವು ಕ್ಲಿನಿಕ್ ಇಡೋದಕ್ಕೆ ಲೈಸೆನ್ಸ್ ಸರ್, ಲೈಸೆನ್ಸ್ ಬರಲ್ಲ ಅಂತ ಇದೀನಲ್ಲ ಸರ್. ಯೂಸ್ ಮಾಡ್ಬೋದು, ನಿಮಗೆ ನೀವು ಯೂಸ್ ಮಾಡ್ಕೊಳ್ಳಿ. ಬೇರೆ ಮೇಲೆ ನೀವು ಎಕ್ಸ್ಪೆರಿಮೆಂಟ್ ಮಾಡಬೇಡಿ ನೀವು.